ಫೆಬ್ರವರಿ ಸ್ಟಾರ್ಟ್ ಆಯಿತು. ಫುಲ್ ಲವ್ ಮಂತ್ ಇದು. ಸೊ ನನ್ನ ಫ್ರೆಂಡ್ ಯಾರು ಹೇಳಿದ್ದು ತಾಜ್ ಮಹಲ್ ದಿ ಸಿಂಬಲ್ ಆಫ್ ಲವ್ ಅಂತ ಹೇಳ. ನನ್ಗೇನ್ಕೋ ಅವನು ಹೇಳಿದ್ದು ಸ್ವಲ್ಪ ಸರಿ ಅನಿಸ್ತಿಲ್ಲ. ತಾಜ್ ಮಹಲ್ ಸಿಂಬಲ್ ಆಫ್ ಲವ್ ಹೆಂಗೆ, ಅದು ಏನು ಅದರಿಂದ ಇರೋದು, ಮತ್ತೆ ತಾಜ್ ಮಹಲ್ ಮೇಲೆ ಇರೋದು ಕೇಸು, ನೆಕ್ಸ್ಟ್ ತಾಜ್ ಮಹಲ್ ಮಮತಾಜ್ಗೋಸ್ಕರ ಏನು ಕಟ್ಟಿದ್ದು, ಅದು ಎಲ್ಲ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ವೆಲ್ಕಮ್ ಟು ದ ನ್ಯೂ ವಿಡಿಯೋ. ತಾಜ್ ಮಹಲ್ ಕಟ್ಟಿರೋದು ಶಹಜಾನ್ ಮಮತಾಜ್ಗೋಸ್ಕರ ಕಟ್ಟಿದ್ದು. ಬಟ್ ಅದೆಲ್ಲೋ ಒಂದ್ ಕಡೆ ಸಿಂಬಲ್ ಆಫ್ ಲವ್ ಅಂದಾಗ ನನ್ಗೆ ನಗು ಬರುತ್ತೆ. ಯಾಕಂದ್ರೆ ಶಹಜಾನ್ಗೆ 7 ಜನ ಹೆಂಡ್ತಿರಿದ್ರು. ಆ 7 ಜನ ಹೆಂಡ್ತಿರಲ್ಲಿ ಮಮತಾಜನೇ ನಾಲ್ಕನೇವಳು. ಸೊ ಇದು ಯಾವ ಸಿಂಬಲ್ ಆಫ್ ಲವ್ ಅಂತ ನನ್ಗಂತೂ ಗೊತ್ತಿಲ್ಲ. ಅದಾದ್ಮೇಲೆ ಶಹಜಾನ್ ಹೆಂಡತಿ ಮಮತಾಜ್ ಹತ್ತಿದ್ದು ಅವಳು 14ನೇ ಡೆಲಿವರಿಲಿ. ಅರ್ಥ ಮಾಡ್ಕೊಳ್ಳಿ ನೀವೇ, 14ನೇ ಡೆಲಿವರಿ ಅಂದ್ರೆ ಯಾವ ತರ ಹೇಳ್ಬೇಕು ಅಂತ ಗೊತ್ತಾಯ್ತಲ್ಲ. ಪೇನ್ ಅದ್ ಹೆಂಗ್ ತಡೆದ್ರು ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಸೊ ಮಮತಾಜ್ಗೋಸ್ಕರ ಶಹಜಾನ್ ಸಿಂಬಲ್ ಆಫ್ ಲವ್ ಅಂತ ತಾಜ್ ಮಹಲ್ ಕಟ್ತಾನದು ನನ್ಗೇನ್ಕೋ ಒಂದ್ ಸ್ವಲ್ಪನೂ ಸರಿ ಇಲ್ಲ. ಆದ್ರೆ ಅದ್ರ ಬಿಲ್ಡಿಂಗ್ ಸ್ಟ್ರಕ್ಚರ್ ಅದೆಲ್ಲ ನೋಡಿ ಸಿಂಬಲ್ ಆಫ್ ಲವ್ ಅಂದ್ರು ಇಲ್ಲ ಮಮತಾಜ್ ಮೇಲೆ ಶಹಜಾನ್ಗೆ ಇರೋದು ಪ್ರೀತಿ ನೋಡಿ ಸಿಂಬಲ್ ಆಫ್ ಲವ್ ಅಂದ್ರು ನನ್ಗಂತೂ ಗೊತ್ತಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಸಿಂಬಲ್ ಆಫ್ ಲವ್ ಅಂತ ಏನಕ್ಕೆ ಗೊತ್ತು, ವ್ಯಾಲೆಂಟೈನ್ಸ್ ಡೇ ಎಷ್ಟೊಂದೇ ತಾಜ್ ಮಹಲ್ ನ ಗಿಫ್ಟ್ ಕೊಡ್ತಾರೆ. ಸೊ ನಿಮ್ ಲವರ್ ಕೊಡಕ್ಕೂ ಮುಂಚೆನೆ ಯೋಚನೆ ಮಾಡಿ. ಮಮತಾಜ್ ಶಹಜಾನ್ 4ನೇ ಹೆಂಡತಿ, ಮತ್ತೆ 14 ಜನ ಮಕ್ಳಿದ್ರು ಅವ್ರಿಗೆ. ಅಂಡ್ ನಾನ್ ರಿಸರ್ಚ್ ಮಾಡಿದ ಪ್ರಕಾರ 14 ಜನ ಮಕ್ಳಿದ್ರು. ಮೊದಲನೇ ಎಲ್ಡರ್ ಶಹಜಾನ್ ಸಮಥಿಂಗ್ ಮಾಡಿದ ಅಂತ ಹೇಳ್ತಾರೆ. ಬಟ್ ನಾನ್ ರಿಸರ್ಚ್ ಮಾಡಿದ ಪ್ರಕಾರ ಅದೆಲ್ಲೂ ಇಲ್ಲ. ಏನ್ ಕಥನ ಮಾತಾಡ್ತಾರೆ ಅಂದ್ರೆ, ಮಮತಾಜ್ ಎಲ್ಡರ್ ಮಗಳಿಗೆ ಅಂದ್ರೆ ಮಮತಾಜ್ ಮತ್ತೆ ಶಹಜಾನ್ ಹುಟ್ಟಿರೋ ಮೊದಲನೇ ಮಗಳಿಗೆ ಸಖತ್ ಕೋರ್ಟ್ ಅಲ್ಲಿ ಐ ಪೋಸ್ಟ್ ಕೊಟ್ಟಿದ್ರು. ಅದಾದ್ಮೇಲೆ ಸ್ಟಿಲ್ ಅವಳು ಇನ್ನೂ ಮ್ಯಾರಿ ಆಗಿರಲಿಲ್ಲ. ಸೊ ಅದಕ್ಕೆ ಜನರು ಒಂದ್ ಸ್ವಲ್ಪ ಅದು ಇದು ಮಾತಾಡ್ಕೊಂಡು ಶಹಜಾನ್ ಅವ್ರ ಮಗ್ಳುನು ಮಾಡಿರ್ಬೋದು, ಆತರ ಅರ್ಥ ಆಗ್ತು ಅನ್ಕೋತೀನಿ, ಅರ್ಥ ಆಗಿರುತ್ತೆ ಅಂತ ಹೇಳ್ತಾರೆ. ಬಟ್ ಎಲ್ಲೂ ಹಿಸ್ಟ್ರಿ ಪ್ರಕಾರ ಅದು ಪ್ರೂವ್ ಆಗಿಲ್ಲ. ಅಂಡ್ ದೆನ್ ಈಗ ನೀವ್ ಹೇಳ್ರಿ, ಶಹಜಾನ್ ಮತ್ತೆ ಶಹಜಾನ್ ಮಮತಾಗೋಸ್ಕರ ಕಟ್ಟಿದ್ದು ಪ್ರೀತಿಗೋಸ್ಕರನ ಏನು ನನ್ಗಂತೂ ಗೊತ್ತಿಲ್ಲ. ಅದು ಯಾಕೆ ಸಿಂಬಲ್ ಆಫ್ ಲವ್ ಅಂದ್ರು ಅಂತ ನನ್ಗೆ ಗೊತ್ತಿಲ್ಲ. ಸೊ ನೀವೇ ಡಿಸೈಡ್ ಮಾಡಿ, ನಿಮ್ ಲವರ್ಗೆ ತಾಜ್ ಮಹಲ್ ಕೊಟ್ಬಿಟ್ಟು ನನ್ ಸಿಂಬಲ್ ಆಫ್ ಲವ್ ಅಂತ ಹೇಳ್ಬೇಕಾ ಹೇಳ್ಬಾರ್ದಾ ಅಂತ. ಅಂಡ್ ದೆನ್ ತಾಜ್ ಮಹಲ್ ಸ್ಟಾರ್ಟ್ ಮಾಡಿದ್ರು 1632, ಸ್ಟಾರ್ಟ್ ಮಾಡಿದ್ರು 1653. ಅಂದ್ರೆ 21 ಇಯರ್ಸ್ ತಾಜ್ ಮಹಲ್ ಕಟ್ಟಿದ್ದಾರೆ. ಸೊ ತಾಜ್ ಮಹಲ್ ಕಟ್ಟಕ್ಕೆ 20,000 ಜನ ವರ್ಕರ್ ಬೇಕಾಗಿದ್ದಾರೆ. ಅವಳ ಮಮತಾಜ್ ಡೆತ್ ಆಗಿದ್ದು 1 ವರ್ಷದಿಂದ ಸ್ಟಾರ್ಟ್ ಆಗಿರೋದು ತಾಜ್ ಮಹಲ್ 13th ಏಪ್ರಿಲ್ 1612 ಅಲ್ಲಿ ಮಮತಾಜ್ ಶಹಜಾನ ಲವ್ ಮಾಡಿ ಮದ್ವೆ ಆಗ್ತಾನೆ. ಸೊ ಆಫ್ಟರ್ ದಟ್ 17 ಜೂನ್ 1631 ಅಲ್ಲಿ ಅವಳನ್ನ ಡೆತ್ ಆಗುತ್ತೆ. ಆಫ್ಟರ್ ದಟ್ 1 ಇಯರ್ ಫುಲ್ ಡೀಪ್ ಡಿಪ್ರೆಷನ್ ಹೋಗ್ತಾನೆ. ಅವಳಿಗೆ 7 ಜನ ಹೆಂಡ್ತಿರಿದ್ರು. ಮಮತಾಜ್ ಸತ್ತಾದ್ಮೇಲೆ ಏನ್ ಡಿಪ್ರೆಷನ್ ಹೋಗ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದೇ ಟ್ರೂ ಲವ್ ಅಂತ ಇರ್ಬೋದು ಏನೋ, ನನ್ಗಂತೂ ನೀಟಾಗಿ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಅವ್ನು ಡಿಪ್ರೆಷನ್ ಹೋಗಿ ಏನಾದ್ರೂ ಕಟ್ಸ್ಬೇಕು, ಅವಳಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅನ್ನೋ ಒಂದು ಇದ್ರಲ್ಲಿ ತಾಜ್ ಮಹಲ್ ಕಟ್ಟಕ್ ಸ್ಟಾರ್ಟ್ ಮಾಡ್ತಾನೆ. ಸೊ ಇದನ್ನ ಸಿಂಬಲ್ ಆಫ್ ಲವ್ ಏನ್ಕಂತಾರೆ ಅಂದ್ರೆ, ಸೊ ಅಷ್ಟ್ ಜನ ಹೆಂಡ್ತಿರ್ ಮಧ್ಯದಲ್ಲಿ 7ನೇ ಪಿಕ್ ಮಾಡ್ಕೊಂಡು ಅವ್ನು ಅವಳಿಗೋಸ್ಕರ ಅದೊಂದು ಗೋರಿ ಕಟ್ಟಿ, ಗೋರಿ ಏನಕ್ಕಾಗಲ್ಲ, ಸೊ ಅಷ್ಟ್ ಬ್ಯೂಟಿಫುಲ್ ಆಗಿ ಕಟ್ಟಿದಾನೆ ಅದನ್ನ. ಅಂಡ್ ಅದನ್ನ ಕಟ್ಬೇಕಾದ್ರೆ 20,000 ಜನ ವರ್ಕರ್ಸ್ ಇದಾರೆ. ಅದ್ ಕಟ್ಟಿರೋದು ವೈಟ್ ಮಾರ್ಬಲ್ ವಾಸ್ ಬ್ರಾಟ್ ಫ್ರಮ್ ರಾಜಸ್ಥಾನಿಂದ ವೈಟ್ ಮಾರ್ಬಲ್ ತಂದು, ಅದಾದ್ಮೇಲೆ ಅಮೆರಿಕಾ ಎಲ್ಲೆಲ್ಲಿಂದನೋ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಬೇರೆ ಬೇರೆ ಕಡೆಯಿಂದಾನೆ ಪ್ರೀಶಿಯಸ್ ಕಲ್ಲುಗಳು, ಸ್ಟೋನ್ಸ್ ಎಲ್ಲ ತಂದು ಕಟ್ಟಿದ್ದಾನೆ. ಅಂಡ್ ತಾಜ್ ಮಹಲ್ ಅವ್ನು ಕಟ್ಟಿರೋ ಸ್ಟ್ರಕ್ಚರ್ ಅಂಡ್ ಕಲರ್ ಅದೆಲ್ಲ ನೋಡಿ US ಅವ್ರು ಎಲ್ಲ ಅಂದ್ರೆ ಅಷ್ಟ್ ನೋಡಿ 7 ವಂಡರ್ಸ್ ಅಲ್ಲಿ ಇದು ಒಂದು ಅಂದ್ಬಿಟ್ಟು 7 ವಂಡರ್ಸ್ ಅಲ್ಲಿ ತಾಜ್ ಮಹಲ್ ಒಂದು ಹಾಕಿದ್ದಾರೆ. ಅಂಡ್ ಅವ್ರ ಪಾಪ ಹಿಸ್ಟ್ರಿ ಗೊತ್ತಿಲ್ಲ ಅನ್ಕೋತೀನಿ. ತಾಜ್ ಮಹಲ್ ಸಿಂಬಲ್ ಆಫ್ ಲವ್ ಅಂತ ಹೇಳಿದಾರೆ. ಬಟ್ ನನ್ಗ ಎಲ್ಲೂ ತಾಜ್ ಮಹಲ್ ಸಿಂಬಲ್ ಆಫ್ ಲವ್ ಅದ್ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಈಗ ನಾವು ಒಂದ್ ಸ್ವಲ್ಪ ಕೋರ್ಟ್ ಕೇಸ್ ಕಡೆ ಬಂದ್ರೆ, ತಾಜ್ ಮಹಲ್ ಮೇಲೆ ಏನೇನಂತ ಕೇಸ್ ಇದೆ ಅಂದ್ರೆ, ಸುಪ್ರೀಂ ಕೋರ್ಟ್ ಮತ್ತೆ ಮಹಾರಾಷ್ಟ್ರ ಕೋರ್ಟ್ ಅಲ್ಲಿ ಎಲ್ಲೋ ನಾನು ರಿಸರ್ಚ್ ಮಾಡಿದ ಪ್ರಕಾರ 100% ಗೊತ್ತಿಲ್ಲ. ಸೊ ಹಿಂದೂಗಳು ಕೇಸ್ ಹಾಕಿದಾರಂತೆ. ಅದು ಶಿವನ ಆಲಯ ಆಗಿತ್ತು ಫಸ್ಟ್, ಅದಾದ್ಮೇಲೆ ತಾಜ್ ಮಹಲ್ ಅಂತ ಕಟ್ಟಿದ್ರು ಅಂತೆಲ್ಲ ಕೇಸ್ ಹಾಕಿದ್ದಾರೆ. ಸೊ ಗೌರ್ಮೆಂಟ್ ನಾಟ್ ಅಪ್ರೂವ್ ಮಾಡಿಲ್ಲ ಅದನ್ನೆಲ್ಲ.
ಇನ್ನು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆಡ್ತಾ ಇದ್ದಾರೆ. ಅದು ತೇಜೋ ಮಹಾಲಯ ಅಂತ ಇತ್ತು, ನಮ್ದು ಹಿಂದೂ ಧರ್ಮದ್ದು ದೇವಸ್ಥಾನ ಅದು ಅಂತ ಹೇಳಿದ್ದಾರೆ. ಸೊ ನನಗೂ ಅಕ್ಯುರೇಟ್ ಆಗಿ ಗೊತ್ತಿಲ್ಲ. ಬಟ್ ಮಮತಾಜ್ ಮತ್ತೆ ಶಹಜಾನ್ 2 ಸಮಾಧಿ ಅಲ್ಲೇ ಇದೆ. ಶಹಜಾನ್ದು ಅವ್ನ್ ಸತ್ತಾದ್ಮೇಲೆ ಅವನ ಮಗನೇ ಅಲ್ಲಿ ಸಮಾಧಿ ಮಾಡಿದ್ದಾನೆ ಅವನ್ನ. ಸೊ ಅಲ್ಲೇ 2 ಸಮಾಧಿ ಇರೋದ್ರಿಂದ ಹಿಂದೂದು ಅಂತ ಹೇಳಕ್ ಆಗಲ್ಲ, ನನಗೂ ನೀಟಾಗಿ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಇನ್ನೇನ್ ಹೇಳ್ಬೋದು ಅಂದ್ರೆ, ಹಿಂದೂರು ಸುಪ್ರೀಂ ಕೋರ್ಟ್ ಅಲ್ಲಿ ಎಷ್ಟೊಂದು ಡೋರ್ಗಳನ್ನೆಲ್ಲ ತೆಗಿತಿಲ್ಲ, ಸೀಕ್ರೆಟ್ ಆಗಿ ಮಡಗಿದ್ದಾರೆ. ಅಲ್ಲೆಲ್ಲ ನಮ್ಮ ಐಡಲ್ಗಳು ಇರ್ಬೋದು, ಶಿವಲಿಂಗ ಅದು ಇದು ಇರ್ಬೋದು ಅಂತೆಲ್ಲ ಹೇಳಿದ್ದಾರೆ. ಬಟ್ ಕ್ಲಿಯರ್ ಆಗಿ ಎಲ್ಲೂ ಗೊತ್ತಿಲ್ಲ. ಗೌರ್ಮೆಂಟ್ ಅವ್ರು ಅಪ್ರೂವ್ ಮಾಡಿದ್ದಾರೆ ಅಂದ್ರೆ ಏನಲ್ಲಿ ಒಂದು ಏನ್ ಸಮಥಿಂಗ್ ಏನೋ ಇದೆ, ಅದು ಏನ್ ಸೆಕ್ಯೂರಿಟಿ ಕೊಡ್ತಿದೆ ಅದು ಆ ಥರ ಎಲ್ಲ ಬಿಡಕ್ ಆಗಲ್ಲ ಅಂತೆಲ್ಲ ಹೇಳಿದ್ದಾರೆ. ಸೊ ಅದೊಂದು ಕೇಸ್ ಇದೆ. ಅದು ತಾಜ್ ಮಹಲ್ ನಮ್ಮ ಹಿಂದೂಗ್ ಸೇರಿದ್ದು ತಾಜೋ ಮಹಾಲಯ ಅಂತ ಇರ್ಬೋದು, ಅದ್ರೊಳಗೆಲ್ಲ ಶಿವಲಿಂಗ ಇದೆ, ಏನೋ ಇಂಡಿಯಾದೆಲ್ಲ ಐಡಲ್ಸ್ ಇದೆ ಅಂತ ಯಾವ್ದಕ್ಕೂ ಸಪೋರ್ಟ್ ಮಾಡಿಲ್ಲ. ಗೌರ್ಮೆಂಟ್ ಅನ್ನೋದಿದ್ರೆ ಕೋರ್ಟುನು ಲೀಗಲ್ ಆಗಿ ಹೇಳೈತೆ, ನೀವು ಆ ಥರ ಎಲ್ಲ ಇದು ಮಾಡಂಗಿಲ್ಲ. ASI ತುಂಬಾ ಸ್ಟ್ರಿಕ್ಟ್ ಸೆಕ್ಯೂರಿಟೀಸ್ ಅಂಡ್ ದೆನ್ ಯು ಕಾಂಟ್ ಓಪನ್ ದ ಡೋರ್ಸ್ ಅಂತೆಲ್ಲ ಹೇಳಿದ್ದಾರೆ. ಸೊ ಅದು ನನ್ಗನ್ಸೋ ಪ್ರಕಾರ ಯಾವುದು ಇಲ್ಲ ಅನ್ಕೋತೀನಿ. ಬಟ್ ನನ್ಗೆ ನೀಟಾಗಿ ಗೊತ್ತಿಲ್ಲ, ನನ್ನ ರಿಸರ್ಚ್ ಪ್ರಕಾರ ಇರ್ಬೋದು, ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಗೌರ್ಮೆಂಟ್ ಏನಂದಿದೆ ಅಂದ್ರೆ, ಕೋರ್ಟ್ ಏನಿದೆ ಅಂದ್ರೆ, ಕೋರ್ಟ್ 22 ಡೋರ್ನ ತೆಗಿಯೋಕೆ ನಮ್ಮಿಂದ ಆಗಲ್ಲಪ್ಪ, ASI ಅಂಡರ್ ಅಲ್ಲಿ ಇದೆ. ಸೊ ಅದು ಪಬ್ಲಿಕ್ಗೆಲ್ಲ ತೋರ್ಸಕ್ಕಾಗಲ್ಲ ಅಂತ. ಸೊ ಇನ್ನು ಸುಮಾರು ಕೇಸ್ ತಾಜ್ ಮಹಲ್ ಮೇಲೆ ಮತ್ತೆ ಹಿಂದೂ ಧರ್ಮದವ್ರ ಮೇಲೆ ನಡೀತಿದೆ. ಸೊ ನನ್ಗಷ್ಟಾಗಿ ಗೊತ್ತಿಲ್ಲ. ಅಂಡ್ ನೆಕ್ಸ್ಟ್ ಕೇಸ್ ಅಂದ್ರೆ ಎನ್ವೈರನ್ಮೆಂಟ್. ನಿಮ್ಗೆ ಗೊತ್ತಿರೋ ಪ್ರಕಾರ ವೈಟ್ ಮಾರ್ಬಲ್ ಅಲ್ಲಿ ತಾಜ್ ಮಹಲ್ ಕಟ್ಟಿದ್ದಾರೆ. ಆ ವೈಟ್ ತಾಜ್ ಮಹಲ್ ಕಟ್ಟಿರೋದು ಏನಿದ್ರೆ, ಪೊಲ್ಯೂಷನ್ ಆಗ್ತಾ ಒಂದ್ ಸ್ವಲ್ಪ ಬ್ಲಾಕ್ ಮತ್ತೆ ಬ್ಲೂ ಬರ್ತಿದೆಯಂತೆ. ಸೊ ಮಾರ್ಬಲ್ ಅಷ್ಟಿನಿಂದ ಇರೋದ್ರಿಂದ 1632 ಸಮಥಿಂಗ್ ಅಲ್ಲಿ ಅವಾಗ ಕಟ್ಟಿರೋದು. ಈಗಾಗ್ಲೇ ನಾವು 2000 ಅಲ್ಲಿ ಇದೀವಿ. 400 ವರ್ಷದ್ದು ಹತ್ರ 4000 ವರ್ಷ ಹತ್ರ ಆಗಿದೆ. ಸೊ ಅದೇನು ಅಂತ ನಮಗೂ ನೀಟಾಗಿ ಗೊತ್ತಿಲ್ಲ. ಬಟ್ ಎನ್ವೈರನ್ಮೆಂಟ್ ಅಲ್ಲಿ ಏನ್ ಕೇಸ್ ಹಾಕಿದೆ ಅಂದ್ರೆ, ಅರೌಂಡ್ 5 ಕಿಲೋಮೀಟರ್ ಇಲ್ಲ 2 or 3 ಕಿಲೋಮೀಟರ್ ವೆಹಿಕಲ್ ರಿಸ್ಟ್ರಿಕ್ಷನ್ ಮಾಡಿದೆ. ಸೊ ಪೊಲ್ಯೂಷನ್ ಇಂದ ಮಾರ್ವೆಲ್ ಎಲ್ಲ ಆಳುತ್ತೆ. 7 ವಂಡರ್ಸ್ ಅಲ್ಲಿ ಇದೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಎಷ್ಟು ಇದಾಗಿ ಕಟ್ಟಿರ್ತಾರೆ ಅಂತ. ಸೊ ಅದು ಒಂದ್ ಸ್ವಲ್ಪ ಬ್ಲಾಕ್ ಆಗ್ತದೆ ಅನ್ನೋದ್ರಿಂದ ಕೋರ್ಟ್ ರಿಸ್ಟ್ರಿಕ್ಷನ್ ಮಾಡಿದೆ. ಅಲ್ಲಿ ಯಾವ್ದು ವೆಹಿಕಲ್ ಓಡಾಡಂಗಿಲ್ಲ ಅಂಡ್ ಲಿಮಿಟೆಡ್ ವೆಹಿಕಲ್ಗಳು ಮಾತ್ರ ಓಡಾಡಬೇಕು ಅಂತ. 2022 ಸೀಲ್ಡ್ ರೂಮ್ ಪ್ರೊಟೆಕ್ಷನ್ ಅಂದ್ರೆ ಸೀಲ್ ಆಗಿ 22 ರೂಮ್ಗಳು ಇನ್ನು ಸೀಲ್ ಆಗಿದೆ. ಪಬ್ಲಿಕ್ ಅವ್ರ ಹತ್ರ ನೋಡಕ್ ಬಿಡಲ್ಲ. ಆ ಹತ್ರಲೆಲ್ಲ ನಮ್ ಇಂಡಿಯನ್ಸ್ ಏನ್ ಮಾಡಿದ್ದಾರೆ ಅಂದ್ರೆ, ಅಲ್ಲೆಲ್ಲ ನಮ್ಮ ಐಡಲ್ಗಳು ಇರ್ಬೋದು ಅಂತ ಹೇಳಿ ಒಂದು ಅಜಂಪ್ಷನ್ ಮೇಲೆ ಹೇಳಿದ್ರು. ಬಟ್ ಕೋರ್ಟ್ ಏನಿದೆ ಅಂದ್ರೆ, ನೀವು ಅಜಂಪ್ಷನ್ ಎಲ್ಲ ಮಾಡ್ಕೊಂಡು ಇಲ್ಲಿ ನಮ್ಮ ಹತ್ರ ಬಂದ್ರೆ ನಾವೇನು ಮಾಡಕ್ಕಾಗಲ್ಲ. ಸೊ ASI ಲೀಗಲ್ ಅಥಾರಿಟಿ ಅದು ಒಂದ್ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ, ನಾವೇನು ಮಾತಾಡಕ್ ಆಗಲ್ಲ ಅಂತ ಕೋರ್ಟ್ ಇದ್ ಮಾಡಿದೆ. ಸೊ ಅದೊಂದು ಕೇಸ್ ಇದೆ, ಅದೇನ್ ಮಾಡ್ತಾರೋ ಗೊತ್ತಿಲ್ಲ. 22 ರೂಮ್ಸ್ ಸ್ಟಿಲ್ ನಾಟ್ ಓಪನ್. ಪಬ್ಲಿಕ್ ಹತ್ರ ಎಲ್ಲ ನೋಡಕ್ಕೆಲ್ಲ ಬಿಟ್ಟಿಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ಳಿ. ದೆನ್ ಇದೇ ತರ ನ್ಯೂಸ್ ಅಂದ್ರೆ ಕ್ರೈಮ್ ಸ್ಟೋರೀಸ್, ನನ್ನ ಲೋಗೋ ನೋಡೇ ನೀವು ಅನ್ಕೊಂಡಿರ್ಬೋದು, ಕ್ರೈಮ್ ಸ್ಟೋರೀಸ್, ಟ್ರಾವೆಲ್ಸ್ ಅಂಡ್ ಮಿಸ್ಟ್ರೀಸ್ ಕೇಸ್ಗಳು ನಿಮ್ಮ ಮುಂದೆ ತಂದಿಡ್ತೀನಿ. ಅಂಡ್ ದೆನ್ ಇನ್ನೇನು ಹೇಳ್ಬೋದು ಅಂದ್ರೆ, ತಾಜ್ ಮಹಲ್ ನನ್ಗೆ ಯಾವ ಕಡೆಯಿಂದನೂ ಸಿಂಬಲ್ ಆಫ್ ಲವ್ ಅಂತ ಅನ್ಸಿಲ್ಲ. ಬಟ್ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ನಾನು ಯೋಚನೆ ಮಾಡಿದಾಗ, ಅಷ್ಟು ಜನ 7 ಜನ ಹೆಂಡ್ತಿರಿದ್ರು, ಬಟ್ ಇವಳಿಗೋಸ್ಕರ ಇವಳಿಗೋಸ್ಕರ ಅಂತ ಇದು ತಾಜ್ ಮಹಲ್ ಕಟ್ಟಿರೋದು. ಸೊ ಅಲ್ಲೆಲ್ಲೋ ಒಂದು ಪಾಯಿಂಟ್ ಅಲ್ಲಿ ಅಷ್ಟು ಜನ ಮಧ್ಯದಲ್ಲಿ ಇವರು ಒಬ್ರು ಇದ್ ಮಾಡಲ್ಲ ಅಂತ ಅಲ್ಲಿ ಅನ್ಸಿ ಟ್ರೂ ಲವ್ ಅಂತ ಹೇಳಿರ್ಬೋದು. ಬಟ್ ಐ ಡೋಂಟ್ ನೋ. ಅಂಡ್ ಥ್ಯಾಂಕ್ ಯು.